ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಇನ್ನೇನು ಅಧಿವೇಶನ ಬಂದೇ ಬಿಡ್ತು. ಸಹಜದ ಅಧಿವೇಶನದಲ್ಲಿ ಆಡಳಿತಾರೂಢ ಪಕ್ಷ ವಿರೋಧ ಪಕ್ಷ ಎರಡೂ ಒಬ್ಬರ ಮೇಲೊಬ್ಬರ ಏರಿಯಾಗೆ ಜನರಿಗೆ ಯಾರು ತಪ್ಪಿತಸ್ಥರು ಯಾರು ಒಪ್ಪಿತಸ್ಥರು ಅನ್ನೋ ತೋರಿಸೋ ಕೆಲಸ ವಿರೋಧ ಪಕ್ಷ, ಅದೇ ಆಡಳಿತಾರೂಢ ಪಕ್ಷ ನಡೀತದೆ. ಆ ದಿಶೆಯಲ್ಲೇ ಈಗಾಗಲೇ BJP ಮತ್ತು JDS, ಅದರಲ್ಲೂ BJP ತನ್ನ ತಯಾರಿಯನ್ನು ಜೋರು ನಡೆಸಿದ. ಈ ಅಧಿವೇಶನದಲ್ಲೇ ಪೂರ್ಣ ಪ್ರಮಾಣದಲ್ಲಿ DK ಶಿವಕುಮಾರ್ ಅವರ ಈ ಒಂದು ಆಡಳಿತ ಬಗ್ಗೆ ಟೀಕೆ ಮಾಡೋದಕ್ಕೆ ರೆಡಿ ಆಗ್ತಾಯಿದೆ, ಸಜ್ಜಾಗ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ನಾಗೇಂದ್ರ, ನಿಮಗೆ ಗೊತ್ತದ, ಈ ಹಿಂದೆ ನಾಗೇಂದ್ರ ಅವರನ್ನು ED ಮತ್ತು ಇನ್ನುಳಿದ ಒಂದು CBI ದಾಳಿಗಳ ಮೂಲಕ ಆರೋಪಿತರನ್ನಾಗಿ ಮಾಡಿತ್ತು. ಹೀಗಾಗಿ ಅವರನ್ನು ಸಚಿವ ಸ್ಥಾನದ ವಚನ ಮಾಡಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ದುಡ್ಡು ಹೊಡೆದಿದ್ದಾರಪ್ಪ ಇವರು, 80 ಕೋಟಿ 90 ಕೋಟಿ ಏನು ಹೇಳ್ತಾರೆ. ಅದು ಎನ್ಕ್ವೈರಿ ನಡೀತಾ ಇದೆ. ಈ ನಡು ಅವ್ರಿಗೆ ಜಾಮೀನು ಸಿಕ್ಕದ. ಈ ಒಂದು ಹೊಸ ಕ್ಯಾಬಿನೆಟ್ದಲ್ಲಿ ಅವ್ರಿಗೂ ಒಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ ನಾಗೇಂದ್ರ ಅವ್ರಿಗೆ, ನಾಗೇಂದ್ರ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಇವರು ಮಿನಿಸ್ಟರ್ ಇದ್ದರು, ಈಗ ಗೊತ್ತಿರುವಂಥ ವಿಷಯ. ಅದು ತೆಗೆದು ಹಾಕಿದ್ರು, ಒಂದು ಅವ್ರ ಮೇಲೆ ಆರೋಪ ಬಂದಿದ್ದರಿಂದ. ಇನ್ನೂ ಆರೋಪ ಮುಕ್ತರಾಗಿಲ್ಲ, ಜಾಮೀನು ಸಿಕ್ಕದ. ಆದರೆ ಅವ್ರು ಮಾತ್ರ ಮಿನಿಸ್ಟರ್ ಮಾಡಿದ್ದಾರೆ. ಇದು BJPಗೆ ಒಂದು ದೊಡ್ಡ ಅಸ್ತ್ರ. ಈ ಸಂದರ್ಭದಲ್ಲಿ ಆರೋಪಿತ ವಾಲ್ಮೀಕಿ ಸಮುದಾಯದ ಹಣವನ್ನು ಹೊಡೆದಂತಹ ನಾಗೇಂದ್ರನ ಮತ್ತೆ ತೊಗೊಂಡ್ರಪ್ಪ ನೀವು ಕ್ಯಾಬಿನೆಟ್ಗೆ, ಅವ್ರನ್ನ ನೀವು ಸ್ಯಾಕ್ ಅಂದರೆ ಇಳಿಸ್ಬೇಕು, ಹೊರಗೆ ಹಾಕಬೇಕು ಅವ್ರನ್ನ ಅಂತೇಳಿ ಒಂದು ಮೂಮೆಂಟ್ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಯಾಕಂತಂದ್ರೆ ED ಮತ್ತು CBI, ಲೋಕಾಯುಕ್ತ ಇವೆಲ್ಲ ತನಿಖೆ ನಡೆದಾವೆ. ಇವ್ರ ಮೇಲೆ ಅಷ್ಟೇ ಅಲ್ಲ, 31 ಪ್ರಕರಣಗಳದಾವ. ಎಷ್ಟು? 31 ಪ್ರಕರಣಗಳದಾವ. ಅದಕ್ಕಾಗಿ ಆ ವಿಚಾರಣೆ ಮುಗಿಯುವವರೆಗೆ ಅವರು ಅಧಿವೇಶನಕ್ಕೆ ಬರುವಾಗಿಲ್ಲ, ಜೊತೆಗೆ ಮಿನಿಸ್ಟರ್ ಆಗುವಂಗಿಲ್ಲ ಅನ್ನುವಂಥ ಒಂದು ದೊಡ್ಡ ಇಶ್ಯೂ ತೊಗೊಂಡು ಬೆನ್ನು ಹತ್ತು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಆರೋಪಿತ ಅಂತ ಶಬ್ದ ತೊಗೊಂಡಾಗ ಅಪರಾಧಿ ಅಲ್ಲ, ಇನ್ನು ಆರೋಪಿ ಅಂದವ್ರು ಅನೇಕರಿದ್ದಾರೆ. ಮಿನಿಸ್ಟರ್ಗಳು, ಅನೇಕ ಜನ ನಾಯಕರಿದ್ದಾರೆ. ಈ ಹಿಂದಿನ ನಮ್ಮ ಕುಮಾರಸ್ವಾಮಿ ಒಂದು ಮಾತು ತಂದಿದ್ದರು ಆರೋಪ ಬಂದಾಗ, ಇನ್ನೂ ಅವರಿಗೆ ಅಪರಾಧಿ ಆಗಿಲ್ಲ, ಆರೋಪಿ ಅಷ್ಟೇ ಇದ್ದಾರೆ ಅಂತೇಳಿ. ಅಂದ್ರೆ ಆರೋಪ ಮಾಡಿದರೆ ಅವರು ಅಪರಾಧಿ ಅಂತಲ್ಲ, ಪ್ರೂವ್ ಆಗ್ಬೇಕು, ಅದು ಶಿಕ್ಷೆ ಆಗ್ಬೇಕು ಅಂದಾಗ ಅನ್ನೋ ಮಾತನ್ನು ಈಗ ಆಡಳಿತಾರೂಢ ಪಕ್ಷ ವಾದ ಮಾಡಲಿಕ್ಕೆ ಶುರು ಮಾಡಿಬಿಟ್ಟದ. ಯಾರು ವಿರೋಧ ಪಕ್ಷ ಮಾತಾಡಿದ್ರು ಅದ ಮಾತನ್ನು ಈಗ ಇವ್ರು ಮಾತಾಡ್ತಾ ಇದ್ದಾರೆ. ಇದು ನಿರಂತರ ಹಿಂಗೆ ಇರುವಂಥದ್ದು ರೀ. ಆರೋಪ ಮಾಡ್ರೆ ಅಪರಾಧಿ ಅಲ್ಲ, ಹೌದು, ಇನ್ನೂ ಪ್ರೂವ್ ಆಗ್ಬೇಕಲ್ಲ. ನೀವು ಆರೋಪ ಮಾಡ್ತೀರಪ್ಪ, ಆದರೆ ಆರೋಪನ ಪ್ರೂವ್ ಆಗಿಲ್ಲ. ಹೌದು, CBI ಆಗಿದೆ, ED ಆಗಿದೆ, ಏನೋ ಅವ್ರು ಆರೋಪ ಮಾಡಿದ್ದಾರೆ, ಪಟ್ಟಿ ಅದ, ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೀವಲ್ಲ ಕೋರ್ಟ್ನೆಲ್ಲ, ನಾವು ಪ್ರೂವ್ ಮಾಡ್ತೀವಲ್ಲ ಅನ್ನುವಂಥ ಮಾತನ್ನು ಆಡಳಿತಾರೂಢ ಪಕ್ಷ ಮಾಡಿ ಈಗ ಅವರಿಗೆ ಮಿನಿಸ್ಟರ್ಶಿಪ್ ಕೊಟ್ಟದು. ಇನ್ನು ಯಾವ್ಯಾವ ಕಾಯ್ದೆ ಏನೋ ಇವತ್ತು ಚರ್ಚೆ ಮಾಡೋದಿದೆ, ಯಾರಿಗೆ ಕೊಡೋದು, ಏನು ಕಾಯ್ದೆ ಬರ್ಬೋದು, ಇದೆಲ್ಲ. ಯಾಕಂದ್ರೆ ಹೈಕಮಾಂಡ್ ಹೇಳಿದ ಪ್ರಕಾರ DK ಶಿವಕುಮಾರ್ ಅವರು ನಡೆಯುವಂಥವ್ರು. ಅಂದ್ರೆ ಹೈಕಮಾಂಡದ ಮಾರ್ಗದರ್ಶನಕ್ಕೆ ಹೋಗ್ತಾರೆ. ಅಂದರೆ ಇದರರ್ಥ ಅವರು ಹೈಕಮಾಂಡ್ ಗುಲಾಮರಣ ಅನ್ನುವಂಥ ಒಂದು ವಾದನೂ ಸಹಿತ ಇವತ್ತು ಮಾಡ್ತಾ ಇದ್ದಾರೆ BJPಯವರು. ನೀವು ಹೈಕಮಾಂಡ್ ಹೇಳಿದಂಗೆ ಮಾಡಿದಿರಪ್ಪ, ನೀವು ಅಲ್ಲೇ ಹೈಕಮಾಂಡ್ ಬಾಗ್ಲಕ್ಕಾಗಿದ್ದೀರಿ. ಮತ್ತೆಲ್ಲರೂ ಮಾತಾಡಿದ್ದಾರೆ, R ಅಶೋಕ್ ಆಗಿರ್ಬೋದು, ವಿಜೇಂದ್ರ ಅವರು ಆಗಿರ್ಬೋದು, ಎಲ್ಲರೂ. ಇಲ್ಲ, ಹೈಕಮಾಂಡದ ಬಾಗಿಲ ಕಾಯ್ದವ್ರು ಯಾರು ಅದಾರ? ವಿಜೇಂದ್ರ ಅವರು ಅದಾರ, ಅವ್ರ ತಂದೆ ಯಡಿಯೂರಪ್ಪನವ್ರು ಅದಾರ. ಆಡಳಿತಾರೂಢ ಪಕ್ಷದಂತೆ ಸೋನಿಯಾ ಗಾಂಧಿಯವ್ರ ಬಾಗಿಲ ಕಾಯ್ತಾರೆ, ಅಥವಾ ರಾಹುಲ್ ಗಾಂಧಿಯವ್ರ ಬಾಗಿಲ ಕಾಯ್ತಾರೆ. ನೀವು ಯಾರು ಬಾಗಿಲ ಕಾಯ್ತೀರ ಅಂತ ಇವ್ರು ಕೇಳ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿಯಿಂದಾಗೆ ಈ ನಮ್ಮ ಎಲ್ಲ ನಾಯಕರು ಒಂದು ರೀತಿಯಿಂದ ಬಾಗಿಲಕಾಯಿ ನಾಯಕರನ್ನು ಅನ್ನೋ ಹಂಗೆ ವಾತಾವರಣ ನಿರ್ಮಾಣ. ಅದಕ್ಕೆ ಆದರೂ ಆರೋಪ ಮಾಡ್ತಿದ್ದೆ, ನಾವು ಕೇಳ್ತಾ ಇರ್ತೀವಿ, ನಾವು ನೋಡ್ತಾ ಇರ್ತೀವಿ. ಹೌದಪ್ಪ, ಹೌದು, ಬಾಗಿಲಕಾಯಿಯವರು BJPಗರು ಈ ಕಾಂಗ್ರೆಸ್ಸಿಗರಿಗೆ ಹೌದಪ್ಪ ಹೈಕಮಾಂಡ್ ಬಾಗಿಲಕಾಯಿ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಸಹಿತ ಅವ್ರಿಗೆ ಹೇಳ್ತಾರೆ. ಅದೇ ಕಾಲಕ್ಕೆ JDSಗೂ ಸಹಿತ ಅದ ಮಾತು ಬರ್ತದೆ. JDSಲ್ಲಿದ್ದವರು ಸಹಿತ ಅವರು ಯಾರು ಮಾತು ಕೇಳೋದಪ್ಪ ಅಂದ್ರೆ ಹೈಕಮಾಂಡ್ ಅಲ್ಲಿದ್ದು ದೇವೇಗೌಡರು ಇಲ್ಲ ಕುಮಾರಸ್ವಾಮಿಗಳು. ಹೀಗಾಗಿ ಪ್ರತಿಯೊಂದು ಪಕ್ಷನು ತಮ್ಮ ಹೈಕಮಾಂಡದ ಗುಲಾಮರು ಅನ್ನುವಂಥ ಒಂದು ವಾದ ಈಗ ಅದೇನು ಇರಲಿ, ಗುಲಾಮರು ಅದಾರು ಇಲ್ಲೋ ಗೊತ್ತಿಲ್ಲ. ಈಗೇನು ಬಂದಿದ್ದೇನಪ್ಪ ಅಂತಂದ್ರೆ, ಇನ್ನೂ ಪೂರ್ತಿಯಾಗಿ ಎಲ್ಲರಿಗೂ ಯಾರ್ಯಾರಿಗೆ ಏನೇನು ಖಾತೆ ಸುದ್ದಿಗಳು ಬರ್ತಾ ಇದ್ದಾವೆ, ಮೋಸ್ಟ್ಲಿ ಇಷ್ಟೊಳಗೆ ಬಂದು ಬರ್ಬೋದು ಅನ್ನೋದಿನ ಏನಪ್ಪ ಅಂತ ಪಟ್ಟಿ ಬಿಡುಗಡೆ ಆಗಿಲ್ಲ. ಹೀಗಾಗಿ ಎಲ್ಲರೂ ಈಗೇನು ಅದಾರ ಇವ್ರದ್ದೆಲ್ಲರೂ 19 ಮಂದಿ ಮಿನಿಸ್ಟರ್ಸ್ ಏನಿದ್ದಾರೆ ಅವ್ರದ್ದೆಲ್ಲ ಉತ್ತರ ಆದರೆ ಮ್ಯಾಕ್ಸಿಮಮ್ ಒಂದಿಷ್ಟು ಜನ ಈಗಾಗಲೇ 13 ಮಂದಿ ಕೊಟ್ಬಿಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ಉಳಿದವರೆಲ್ಲರೂ ಅವ್ರ ಬದಲಾಗಿ
ಈ ಸಿ ಎಮ್ ಅವರು ಉತ್ತರ ಕೊಡಬೇಕಾಗ್ತದೆ ಅನ್ನೋಂಥ ಮಾತನ್ನು ಅವ್ರು ಮಾತಾಡ್ತಿದ್ದಾರೆ. ಅದೇ ಇರಲಿ, ಈಗಂತೂ ಇವಳು ಜೋರು ಹಿಡಿದಿದ್ದು ಏನಪ್ಪ ಅಂದ್ರೆ ಬಿಡದಿ ಟೌನ್ಶಿಪ್. ಈಗ ನಿಮಗೆ ಹಲವು ಸಲ ಚರ್ಚೆ ಮಾಡಿದ್ದಲ್ಲ ಅದನ್ನು. ಬಿಡದಿ ಟೌನ್ಶಿಪ್ ಇದು ನಮ್ಮ ಸಿ ಎಮ್ ಡಿ ಕೆ ಶಿ ಅವರು ತಾವಾಗಿ ಮೈ ಮೇಲೆ ಎಳೆದುಕೊಂಡಂಥ ಸಮಸ್ಯೆ. ಯಾಕಂದ್ರೆ ಅದರ ಸಲ ಬಿಟ್ಟಿದ್ದಾರೆ, ಇದು ಅವಾಗ ಆಗ್ತಿತ್ತು ಏನಾಗ್ತಿತ್ತು ಆ ಕಾನೂನು ಪ್ರಕಾರ ಏನು ಕಾರ್ಯಗಳು ನಡೀತಿದ್ದು ಆ ಮಾತು ಬೇರೆ. ಅದನ್ನು ಏನಪ್ಪ ಅಂತಂದ್ರೆ ಮಾಡ್ಲಿಕ್ಕೆ ಹೊರಟ ಇವತ್ತು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಅನ್ನೋ ಒಂದು ಮಾತು. ಇನ್ನು ಎರಡನೇದಾಗಿ KPSCಯಲ್ಲಿ ಅಕ್ರಮಗಳು ಸಾಕಷ್ಟು ನಡೀತಾ ಇದ್ದಾವೆ. ಅದು ಒಂದು ಚರ್ಚೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ ಈ ಅಧಿವೇಶನದಲ್ಲಿ. KPSC ಬದಲಾವಣೆ ಮಾಡಬೇಕು ಎಲ್ಲರೂ ಹೇಳ್ತಾರೆ ರೀ. BJPಗೂ ಹೇಳ್ತಾರೆ, ಕಾಂಗ್ರೆಸ್ಗೂ ಹೇಳ್ತಾರೆ, JDS ಅವರು ಹೇಳ್ತಾರೆ ಬದಲಾವಣೆ ಆಗಬೇಕು, ಸ್ವಚ್ಛ ಆಗಬೇಕು. ಮಾಡೋರು ಯಾರು? ಬೆಕ್ಕಿನ ಕೋಲಾಟಕ್ಕೆ ಗಂಟೆ ಕಟ್ಟುವವರು ಯಾರು? ಇದು ದೊಡ್ಡ ಪ್ರಶ್ನೆ ಇವತ್ತು. ಹೀಗಾಗಿ KPSC ಆಮೂಲಾಗ್ರಹವಾಗಿ ಪ್ರಾಮಾಣಿಕರಿಂದ ಕೂಡಿದಂಥ ಒಂದು ಸಂಘಟನೆ ಆಗಬೇಕು. ಅಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳು ಮಾತ್ರ ಅವಕಾಶ ಇರಬೇಕು. ಯಾಕಂದ್ರೆ ಈ ನಾಡಿನ ಅಧಿಕಾರಶಾಹಿಗಳನ್ನ ಆಯ್ಕೆ ಮಾಡುವಂಥ ಒಂದು ಕೇಂದ್ರ ಬಿಂದು ಅದು. ಯೋಗ್ಯರಿದ್ದರೆ ಮಾತ್ರ ಅಡ್ಮಿನಿಸ್ಟ್ರೇಷನ್ನ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ನಂಬಿಕೆ. ಆ ದಿಶೆಯಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ಚರ್ಚೆಗಳಾಗುವಂಥ KPSC ಸಲುವಾಗಿ ಇರ್ಬೋದು. ಅದೇ ಕಾಲಕ್ಕೆ ಇನ್ನೂ ಭಾಳಪ್ಪ ಅಂದ್ರೆ ಈಗ ನೋಡ್ರಿ, ಒಂದು ಕಡೆ ಮಳೆ ಜೋರಾಗೆ ಏನಪ್ಪ ಅಂದ್ರೆ ನೆರೆ ಬರಾಗ್ತದೆ, ಪ್ರವಾಹ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಮಳೆನೇ ಇಲ್ಲದೆ ಬರ ಇದ್ದಾವೆ. ಇವ್ರದ್ದು ಪರಿಹಾರಗಳು ರೈತರು ಕೊಡಬೇಕಾಗಿದ್ದು ಸಹಿತ ಜೋರದಾಗಿ ಚರ್ಚೆ ಮಾಡಬೇಕು. ಎಲ್ಲ ವಿಷಯಗಳನ್ನ ಇಟ್ಕೊಂಡು ಮ್ಯಾಟರ್ಗಳನ್ನ ಇಟ್ಕೊಂಡು ಉಳಿದಿದ್ದಾರೆ ವಿರೋಧ ಪಕ್ಷದವರು. ಈ ಸಂದರ್ಭದಲ್ಲಿ ನಾಗೇಂದ್ರ ಅವರು ತೆಗೆದುಕೊಂಡಿದ್ದರಿಂದಾಗೆ ಈ ನಾಗೇಂದ್ರ ಅವರ ಈ ಮಿನಿಸ್ಟರ್ಶಿಪ್ ಮತ್ತು ನಾಗೇಂದ್ರ ಅವರ ಈ ಖಾತೆ ಕೊಟ್ಟಿದ್ದು ತಪ್ಪ, ಇದನ್ನು ದೊಡ್ಡ ಇಶ್ಯೂ ಮಾಡ್ಕೊಂಡು ಅವ್ರು ದೊಡ್ಡ ಮಾಡ್ಬೇಕಂತೇಳಿ ತಯಾರಿಗಳು ಜೋರ್ದಾರ್ ವ್ಯಾಯಾಮ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಕುಮಾರಸ್ವಾಮಿಗಳು ಸಹಿತ ಈ ಒಂದು ಡೆವಲಪ್ಮೆಂಟ್ ಬಿಡದಿ ವಿಷಯವನ್ನು ಬೆಂಬಲದ ಈ DK ಶಿ ಅವ್ರಿಗೆ ಬೆನ್ನತ್ತೆ. ಈ ಸಂದರ್ಭದಲ್ಲೇ ತಾವು ಹಿಂದೆ ಮಾಡಿದ ತಪ್ಪು. ಯಾಕಂದ್ರೆ ಅವರ ಮಾಡಿದ್ದು ಆರಂಭದಲ್ಲಿ HD ಕುಮಾರಸ್ವಾಮಿಗಳು, ಈಗ ಅವರನ್ನು ವಿರೋಧ ಮಾಡ್ತಿದ್ದಾರೆ. ಆ ಮಾತು ಬೇರೆ. ಹೌದು, ರೈತರ ಮಾತಿಗೆ ಕಿಮ್ಮತ್ತು ನಾವು ಬಿಟ್ಟುಪ್ಪ ಅಂತ ಹೇಳ್ಕೊಳಿಕ್ಕೆ ಅವ್ರಿಗೆ ಅವಕಾಶ ಅದ. ಜೊತೆಗೆ DK ಶಿ ಅವರು ಹೇಗಾಗಿ ತಂದ ತಕ್ಷಣ ರೈತರು ಸಹಿತ ಯೋಚನೆ ನಿಂತಿದ್ದಾರೆ ಅವ್ರ ವಿರೋಧವಾಗಿ. ಇದನ್ನು ಸದುಪಯೋಗ ಮಾಡಿಕೊಂಡು ತಾವು ತಮ್ಮ ಭಾಗದಲ್ಲಿ ವಿಶೇಷವಾಗಿ ಬಿಡದಿ ಅಂದರೆ ರಾಮನಗರ ಇರ್ಬೋದು ಅಥವಾ ಹಳೆ ಮೈಸೂರು ಏರಿಯಾ ಇರ್ಬೋದು, ಈ ಏರಿಯಾದಲ್ಲೇ ತಮ್ಮ ಪ್ರಭುತ್ವವನ್ನು ಎಚ್ಚರಿಕೆಯವರು ಹೆಚ್ಚು ಮಾಡ್ಕೊಳ್ಳುವಂಥ ಪ್ರಯತ್ನ. ಅಂದರೆ JDS ಆ ಭಾಗದಾಗ ಪ್ರಬಲದ ಅದು ಇನ್ನಷ್ಟು ಜೋರು ಮಾಡ್ಕೋಬೇಕು. ಯಾಕಂದರೆ ಆ ಭಾಗದಾಗ ಇವತ್ತು ಕಾಂಗ್ರೆಸ್ನಿಂದ ನಮ್ಮ DK ಶಿವಕುಮಾರ್ ಅವರು ಆ ಭಾಗವನ್ನು ತಮ್ಮಲ್ಲಿ ಇಟ್ಕೋಬೇಕು ಅಂತ. ರಾಮನಗರ ಆಯಿತು, ಕನಕಪುರ ಆಯಿತು, ಇನ್ನುಳದಲ್ಲಿ ಮೈಸೂರು ಭಾಗದಲ್ಲಿ ಆಯಿತು, ನಮ್ಮ DK ಶಿವಕುಮಾರ್ ಅವರು ಪ್ರಬಲರಿದ್ದಾರೆ. ಅದಕ್ಕಾಗಿ ಆ ಭಾಗದಲ್ಲಿ ಇವರಿಬ್ಬರ ಮಧ್ಯೆ ತಿಕ್ಕಾಟ, DK ಶಿ ಮತ್ತು HD ಕುಮಾರಸ್ವಾಮಿಗಳ ಮಧ್ಯೆಲ್ಲ ಅದರಲ್ಲಿ ಯಾರು ಮೇಲಾಗ್ತಾರ ಯಾರು ಕೆಳಗಾಗ್ತಾರ ಅದು ಸಮಯ ಹೇಳಬೇಕಾಗಿದ್ದು. ಅದನ್ನು ಸದುಪಯೋಗ ಮಾಡ್ಕೊಳ್ಳೋ ಸಲುವಾಗಿ ಕುಮಾರಸ್ವಾಮಿಗಳು ಬಿಡದಿಯ ಒಂದು ಹೋರಾಟವನ್ನು ಇನ್ನೂ ಪಾದಯಾತ್ರೆ ಮಾಡೋದು ಮತ್ತು ನಾಳೆ ಅಂತ ಈ ಅಧಿವೇಶನದಲ್ಲಿ ದೊಡ್ಡ ಚರ್ಚೆ ಮಾಡೋದು ಎಲ್ಲ ತಯಾರಿ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಬರುತ್ತಿರುವಂಥ ಈ ಮನ್ಸೂನ್ ಅಧಿವೇಶನ ಮುಂದಿನ ದಿನಗಳು ಅತ್ಯಂತ ಹಾಟ್ ಇರ್ತದೆ. ಅದೇ ಕಾಲಕ್ಕೆ ಡಿಸ್ಕಷನ್ ಸಾಕಷ್ಟು ಆಗ್ಬೋದು, ಅನೇಕ ನಿರ್ಧಾರಗಳು ಬರ್ಬೋದು, ಇಲ್ಲಂತಲ್ಲ. ಏನು ಮಾಡ್ತಾರೆ ನೋಡೋಣ. ಅದೇ ಕಾಲಕ್ಕೆ ಈಗಾಗಲೇ ಹಿಂದೆ ಚರ್ಚೆ ಮಾಡಿದ್ವಿ ನಾವು, ಶಿಕ್ಷಕರನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಕೆಲಸಕ್ಕೆ ಉಪಯೋಗ ಮಾಡಬಾರ್ದು, ಗಣತಿಗಾಯ್ತು ಮತ್ತು ಅದಕ್ಕಾಯ್ತು ಎಲೆಕ್ಷನ್ಗಾಯ್ತು ಅಂತೇಳಿ ಒಂದು ಅಭಿಪ್ರಾಯ ಶಿಕ್ಷಣ ಇಲಾಖೆಯಿಂದ ಬಂದದ. ಅದು ಕಾನೂನು ಆಗ್ಬೋದೇನೋ ನೋಡೋಣ ಏನಾಗ್ತದೆ. ಎಲ್ಲನೂ ಮುಂದೆ ನೋಡುವಂಥ ವಿಷಯಗಳಿದ್ದಾವೆ. ಅದರಲ್ಲೂ ನಾಗೇಂದ್ರರ ರಾಜೀನಾಮೆಗಾಗಿ ದೊಡ್ಡ ಇಶ್ಯೂ ಮಾಡಿಕೊಂಡು ಜನಸಭೆಗೆ ಹೋಗ್ಬೋದು ಅನ್ನೋಂಥ ಲೆಕ್ಕ BJPಗಿರೋದು. ಅದೇ ಕಾಲಕ್ಕೆ ಬಿಡದಿ ಅನ್ನೋದು ಇನ್ನಷ್ಟು ದೊಡ್ಡದು ಮಾಡಿ ನಾವು ನಮ್ಮ ಭಾಗದಲ್ಲೇ ನಮ್ಮ ಕಳೆದೋದ ಒಂದು ನಾಯಕತ್ವವನ್ನು ಮರಳಿ ಪಡಿಬೇಕು ಅನ್ನೋದು JDS ಮತ್ತು HDK ಅವರ ಪ್ರಯತ್ನ. ಇವೆರಡರಲ್ಲಿ ಅವರು ಸಫಲ ಆಗ್ತಾರ, ಇವೆರಡನ್ನೂ ವಿಫಲಗೊಳಿಸ್ತದನ ಆಡಳಿತಗಳ ಪಕ್ಷ ಕಾಂಗ್ರೆಸ್ ನೋಡೋಣ ಅಂತ ಹೇಳ್ತಾ ಅಧಿವೇಶನವನ್ನು ನೋಡ್ತಾ ಇರೋಣ ನಾಳೆಯಿಂದ ಅಂತೇಳಿ ನಮಗೆ ಅನಿಸಿಕೆ ನಾವು ಮಾತಾಡಿದ್ವಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ವಿಶೇಷ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ
QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.